ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಯ ಲಕ್ಷಣಗಳು ಗೋಚರಿಸ್ತಾ ಇವೆ. ಮತ್ತೆ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒತ್ತಡವನ್ನ ಹೇರಲಿಕ್ಕೆ ಶಾಸಕರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಸಚಿವರು, ಹಿರಿಯ ಶಾಸಕರಾದಂತಹ ಜಯಚಂದ್ರ ಅವರು. ಸರ್, ಒಂದಷ್ಟು ಜನ ದೆಹಲಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ ಒಂದು ಒಪ್ಪಂದ ಆಗಿದೆ, ಸಿದ್ದರಾಮಯ್ಯ ಅವರು ಆ ಒಪ್ಪಂದವನ್ನ ಈಡೇರಿಸಿಕೊಡ್ಬೇಕು, ಆ ಗ್ಯಾರಂಟಿಯನ್ನ ಅವರು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅವರು ಮಾತಾಡಿದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಕಳೆದ ಒಂದು ವಾರದಿಂದ ದೆಹಲಿನಲ್ಲೇ ಇದ್ದೆ. ದೆಹಲಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ನಾನು ಬಲ್ಲೆ. ಆದರೆ ನಾನು ನೆನ್ನೆ ಬಂದೆ ನಾನು ದೆಹಲಿಯಿಂದ. ಆದರೆ ಶಾಸಕರು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ಮುಖೇನ ನಾನು ತಿಳಿದೆ. ಅವರು ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ, ಅವರು ಹೋಗಿರೋದು 7 ಜನ ಹೋಗಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಅರಿವಿಲ್ಲ. ಶಾಸಕರಾಗಿರ್ತಕ್ಕಂಥವ್ರು ಯಾವ್ಯಾವುದೋ ಕಾರ್ಯದ ಮೇಲೆ ದೆಹಲಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ರಾಜಕೀಯ ಲೇಪನವನ್ನು ಮಾಡ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಹೌದು, ಇವತ್ತೆಲ್ಲ ಒಂದು ಕಡೆ 2.5 ವರ್ಷ ಆದಮೇಲೆ ಬದಲಾವಣೆ ಆಗ್ತದೆ, ಎಲ್ಲ ಪಕ್ಷದಲ್ಲೇ ಬದಲಾವಣೆ ಆಗ್ತದೆ, ಆಮೇಲೆ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ ಅಂತಕ್ಕಂಥ ಅನೇಕ ವಿಚಾರಗಳು ಕೂಡ ಇವತ್ತು ಚರ್ಚೆಗೆ ಬಂದಿದ್ದಾವೆ. ಶಾಸಕರ ಮನಸ್ಸಲ್ಲೂ ಕೂಡ ಅದು ಚರ್ಚೆ ಆಗ್ತದೆ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ಯಾವುದೇ ಸಂದರ್ಭದಲ್ಲೂ ಕೂಡ ಬಹುಶಃ ಯಾವ್ದಾರ ಪಕ್ಷದಲ್ಲಿ ವರಿಷ್ಠರ ಬಗ್ಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಜನರು, ಶಾಸಕರು ಯಾರು ಇದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅವು ಯಾವತ್ತೂ ಕೂಡ ಒಂದು ಚೌಕಟ್ಟನ್ನು ಮೀರಿ ಯಾವತ್ತೂ ಕೂಡ ಹೋಗೋದಿಲ್ಲ. ಇರುತ್ತದೆ, ಆಸೆಗಳು ಇರ್ತದೆ, ಅದು ರಾಜಕೀಯದಲ್ಲಿ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದು 2.5 ವರ್ಷ ಆದ ಮೇಲೆ ಏನಾರು ಬದಲಾವಣೆ ಆಗ್ತದೆ ಅನ್ನೋದು ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಮನೋಭಾವವನ್ನು ಕೂಡ ಕೆಲವರಲ್ಲಿ ಇರ್ತದೆ. ಆದರೆ ನಾನು ಒಂದು ಮಾತು ನಾನು ಶಾಸಕರಲ್ಲಿ ತಿಳಿ ಹೇಳ್ತಕ್ಕಂಥದ್ದು, ಇದು ಯಾವುದೇ ರೀತಿಯಲ್ಲೂ ಕೂಡ ಈ ಜಂಜಾಟದಲ್ಲಿ ಆಡಳಿತದ ಮೇಲೆ ದುಷ್ಪರಿಣಾಮ ಆಗಬಾರ್ದು. ಅಂದರೆ ಗುಂಪು ಕಟ್ಕೊಂಡು ಹೋಗಬಾರ್ದು ಅನ್ನುವಂಥದ್ದು ಹೇಳ್ತಾರೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಈಗ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥದ್ದು ಶಾಸಕರ ಅಭಿಪ್ರಾಯ ಏನಿದೆ, ಮನೋಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ವರಿಷ್ಠರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದಲ್ಲ, ಎಲ್ಲರೂ ಕೂಡ ಗೊತ್ತಿದೆ ಅವರಿಗೆ. ಯಾಕಂದರೆ ಯಾವಾಗಲೂ ಕೂಡ ನಿಕಟವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೈಕಮಾಂಡ್ ಜೊತೆಗೆ ಯಾವತ್ತೂ ಕೂಡ ಇದೆ. ಅವ್ರು ಬರ್ತಾ ಇರ್ತಾರೆ, ಸಭೆಗಳನ್ನ ಮಾಡ್ತಾ ಇರ್ತಾರೆ. ಜನಗಳ ಇದು ಜನ ಅಂತಂದರೆ ಶಾಸಕರ ನರನಾಡಿ ಅನ್ನುವಂಥಕ್ಕಂಥದ್ದು ಅರಿವಿರ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಆತರವಾಗಿರ್ತಕ್ಕಂಥ ಹೇಳಿಕೆಗಳು ಕೊಡ್ತಕ್ಕಂಥದ್ದಾಗಲಿ ಇನ್ನೊಂದು ಯಾವುದು ಬೇಡ. ಇದು ವರಿಷ್ಠದೆಲ್ಲದೂ ಕೂಡ ನೋಡ್ತಾರೆ, ವರಿಷ್ಠದನ್ನು ಗಮನ ಹರಿಸ್ತಾರೆ. ವರಿಷ್ಠರು ಅಂತ ಹೇಳಿದ್ರೆ ನಾವು ಎಂದೂ ಇರತಕ್ಕಂಥ ಅವಕಾಶ ಇವತ್ತು ನಮ್ಮ ಕರ್ನಾಟಕದ ಪಾಲಿಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ವರಿಷ್ಠರು, AICC ಅಧ್ಯಕ್ಷರೇ ಆಗಿರ್ತಕ್ಕಂಥವ್ರು. AICC ಅಧ್ಯಕ್ಷರು ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವ್ರು ನೋಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಅವರು ಸಮರ್ಥರಿದ್ದಾರೆ. ಈ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಬಗೆಹರಿಸ್ತಕ್ಕಂಥ ತೀರ್ಮಾನವನ್ನು ವರಿಷ್ಠರು ಮಾಡ್ತಾರೆ. ಈಗ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ದಾಳವನ್ನು ಉರುಳಿಸ್ತಾ ಇದ್ದಾರೆ. ನೀವು ಒಬ್ಬರು ಒಕ್ಕಲಿಗ ಶಾಸಕರು, ಹಿರಿಯ ಶಾಸಕರಿದ್ದೀರಿ. ನಿಮ್ಮ ಅಭಿಪ್ರಾಯ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ, ನಿಮ್ಮ ನಿರ್ಧಾರಗಳು ಕೂಡ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಯಾವ ಕಡೆ ವಾಲ್ತೀರಿ ಅಂತ? ನಾವು ಯಾವ ಕಡೆ ವಾಲ್ತೀವಿ, ಯಾವ ಕಡೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾನಾಗಲಿ, ಸಿದ್ದರಾಮಯ್ಯನವರಲ್ಲಿ, ಶಿವಕುಮಾರ್ ಅವರೆಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷನೇ ಒಂದು ತಾಯಿ ಸಮಾನ. ಒಂದು ತಾಯಿಯ ಮಕ್ಕಳಂತ ಇರ್ತಕ್ಕಂಥದ್ದು ಅದು ಸಹಜವಾಗಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ಸಾಲ್ವ್ ಮಾಡೋದಂತಕ್ಕಂಥ ಸಾಮರ್ಥ್ಯ, ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ಅದನ್ನು ಮಾಡ್ತದೆ. ಸರ್, ಈಗ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆ ಥರದ್ದು ಒಪ್ಪಂದ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆ? ಯಾಕಂದರೆ ನೀವು ಡೆಲ್ಲಿಲಿ ಇರ್ತೀರಿ, ಡೆಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದೀರಿ. ದೆಹಲಿಯ ಆ ವಲಯದಲ್ಲಿ ಏನಾದರೂ ಆ ಒಪ್ಪಂದದ ಬಗ್ಗೆ ಚರ್ಚೆ ಆಗಿದೆಯಾ? ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಜನಗಳು ಬಾಯಿಲೆ ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದರೆ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಒಪ್ಪಂದ ಅಂತ ಏನಾದರೂ ಆಗಿದ್ದರೆ ಅಥವಾ ಅಂಥ ಸಂದರ್ಭ ಬಂದಿದ್ದರೆ ಅದು ವರಿಷ್ಠರ ಮಟ್ಟದಲ್ಲೇ ಆಗಿರ್ಬೋದು, ಅಥವಾ ಚರ್ಚೆ ಆಗಿರ್ಬೋದು, ಏನಾದ್ರು ಇರ್ಬೋದು.
ಏನೇ ಆದರೂ ಕೂಡ ವರಿಷ್ಠ ತೀರ್ಮಾನನೇ ಅಂತಿಮ ಆಗ್ತದೆ ವಿನಃ ಇದು ಶಾಸಕರ ಮಟ್ಟದಲ್ಲಿ ಬಿಡ್ತಕ್ಕಂಥ ವಿಚಾರ ಅಲ್ಲ. ಈಗಾಗಲೇ 2.5 ವರ್ಷ ಪೂರೈಸಿದ್ದೀವಿ, ಇನ್ನೂ 2.5 ವರ್ಷ ಪೂರೈಸಬೇಕಾಗ್ತದೆ ಮತ್ತು ಮುಂದೆ ಚುನಾವಣೆಗಳನ್ನ ಎದುರಿಸಬೇಕಾಗ್ತದೆ. ಮುಂದೆ ಚುನಾವಣೆ ಜೊತೆಗೆ ತದನಂತರ 29ಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಬರಬೇಕಾದಾಗ ಕರ್ನಾಟಕದ ಪಾತ್ರ ಬಹಳ ಮುಖ್ಯ ಆಗ್ತದೆ ದೇಶದ ದೃಷ್ಟಿಯಿಂದ, ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ. ಅದರಿಂದ ಪಕ್ಷವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಮನೋಭಾವ ಎಲ್ರಿಗೂ ಕೂಡ ಇರತಕ್ಕಂಥದ್ದು. ಹಾಗೆ ಎಲ್ಲ ಒಂದ್ ಕಡೆ ಈಗ ದೆಹಲಿಗೆ ಒಂದಷ್ಟು ಶಾಸಕರು ಹೋಗಿದ್ದಾರೆ, ಮತ್ತೆ ಬೆಂಗಳೂರಲ್ಲೂ ಕೂಡ ಸರಣಿ ಮೀಟಿಂಗ್ಗಳು ನೆನ್ನೆ ನಡೀತಾ ಇದೆ. ಇದು ವರ್ಸಸ್ ಅನ್ನೋ ತರ ಆಗ್ತಿದೆ, ಸಿದ್ದು ವರ್ಸಸ್ DK ಅನ್ನೋ ತರ ವರ್ಸಸ್ ಅನ್ನೋ ರಾಜಕಾರಣ ಕಾಂಗ್ರೆಸ್ನಲ್ಲಿ ನಡೀತಿದೆ, ಜೋರಾಗ್ತಿದೆ. ಆ ಥರ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ತಪ್ಪು. ಈಗ 140 ಜನ ಶಾಸಕರು ಇರಬೇಕಾದಾಗ ಈಗ ಇದೆಲ್ಲ ಮದುವೆಗಳ ಸೀಸನ್ನು, ಆ ಮದುವೆಗಳಿಗೆ ಸೇರ್ತಾರೆ, ಊಟಕ್ಕೆ ಸೇರ್ತಾರೆ. ಅದನ್ನೇ ಒಂದು ರಾಜಕೀಯ ಬಣ ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡೋದಾದರೆ ಅದಕ್ಕೆ ಕೊನೆ ಇರೋದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಶಾಸಕರು ಒಂದು ಕಡೆ ಸೇರ್ಬೋದು, ಚರ್ಚೆ ಮಾಡ್ಬೋದು, ಅನೇಕ ವಿಚಾರಗಳನ್ನ ಭಾವನೆಗಳನ್ನ ಹಂಚ್ಕೋಬೋದು. ಅಂದಾಕ್ಷಣಕ್ಕೆ ಅದರ ಭಿನ್ನಾಭಿಪ್ರಾಯ ಇದೆ, ಅದರಿಂದ ಈ ಬಣ ರಾಜಕೀಯ ನಡೀತಾ ಇದೆ, ಅದಕ್ಕೋಸ್ಕರ ಪರೋಕ್ಷವಾಗಿ ಸಹಕಾರ ಕೊಡ್ತಾರೆ ಅಂತಕ್ಕಂಥ ತಿಳುವಳಿಕೆ ಮಾಡ್ತಕ್ಕಂಥದ್ದು ತಪ್ಪು. ಈಗ CM ಆಯ್ಕೆ ಒಂದ್ ವೇಳೆ ಬದಲಾಗಬೇಕು ಅನ್ನುವಂಥದ್ದು ಏನಾದ್ರು ಪರಿಸ್ಥಿತಿ ಬಂದಾಗ ಶಾಸಕರ ಬೆಂಬಲ ಮುಖ್ಯ ಆಗುತ್ತಾ ಅಥವಾ ಹೈಕಮಾಂಡ್ ನಿರ್ಧಾರ ಮುಖ್ಯ ಆಗುತ್ತಾ ಅನ್ನುವಂಥದ್ದು? ನೋಡಿ, ವರಿಷ್ಠರದೇ ಮುಖ್ಯ ಆಗ್ತದೆ. ಶಾಸಕರ ಭಾವನೆಗಳೇನು ಅಂತ ಗೊತ್ತಿದೆ. ಇದು ಪದೇ ಪದೇ ಶಾಸಕರ ಮಧ್ಯದಲ್ಲಿ ಬಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭ ಬರಲಾರದು. ಎಲ್ರಿಗೂ ಕೂಡ ವರಿಷ್ಠರ ಮೇಲೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ್ ಖರ್ಗೆರವರು ಯಾವ ತೀರ್ಮಾನವನ್ನು ಕೊಡ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಇದು ಹಿರಿಯ ಶಾಸಕರಾದಂತಹ TB ಜಯಚಂದ್ರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು.